ಹಾಯ್ ಹಲೋ ನಮಸ್ಕಾರ. ಹಾಯ್ ಲವ್ ಮಲ್ಲೇಶಂ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಶ್ರೀಮತಿ ಪದ್ಮಾ ಅವರ ಗೊಂಬೆಗಳ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡೋದಕ್ಕೆ ಬಂದಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡಿಸಿ ಅವರ ಗೊಂಬೆಗಳ ದರ್ಶನ ಮಾಡಿ ನವರಾತ್ರಿ ಹಬ್ಬನ ಆಚರಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. To our Golu. Really happy that I Love Malleshwaram team is coming to our house. ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಗೊಂಬೆ ಹಬ್ಬ ನೋಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನವರಾತ್ರಿ. ನಿಮಗೂ ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯ. And all the subscribers of I Love Malleshwaram channel, I Love Malleshwaram too. ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಪದ್ಮಾ ಅಂತ. ನಾವಿರೋದು ರಾಜಾಜಿನಗರ ಇಸ್ಕಾನ್ ಹತ್ರ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನನ್ನ ತವರೂರು ಬಂದು ಮಲ್ಲೇಶ್ವರಮು. ನಾವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಮಲ್ಲೇಶ್ವರಮು. ಈಗಿರೋದು ರಾಜಾಜಿನಗರ. ಸೊ ಐ ಡೂ ಲವ್ ಮಲ್ಲೇಶ್ವರಂ. ಐ ಎಮ್ ಅ ಹೋಮ್ ಮೇಕರ್ ಬೇಸಿಕಲಿ. ನಾನು 38 ವರ್ಷದಿಂದ ದಸರಾ ಬೊಂಬೆ ಜೋಡಣೆ ಮಾಡ್ತಾಯಿದ್ದೀನಿ. ಥೀಮ್ಯಾಟಿಕ್ ಗೊಲ್ಲು ಅಂದರೆ ಒಂದೊಂದು ವರ್ಷ ಒಂದೊಂದು ಥೀಮ್ ತೊಗೊಂಡು ಬೊಂಬೆನ ಜೋಡಿಸ್ತಾ ಇದ್ದೀನಿ. 5 ವರ್ಷದಿಂದ ಥೀಮ್ಯಾಟಿಕ್ ಗೊಲ್ಲು ಇಡ್ತಾಯಿದ್ದೀನಿ ನಾನು. ಐ ಆಮ್ ಆಲ್ಸೋ ಆನ್ ಇಂಟರ್ನ್ಯಾಷನಲ್ ಗೊಲ್ಲು ಅಂದರೆ ಬೊಂಬೆ ಅವಾರ್ಡ್ ವಿನ್ನರು 3 ವರ್ಷದಿಂದ. ಸೊ ದಿಸ್ ಈಸ್ ಮೈ 5th ಇಯರ್ ಆಫ್ ಥೀಮ್ಯಾಟಿಕ್ ಗೊಲ್ಲು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನನ್ನ ಥೀಮು, ನನ್ನ ಬೊಂಬೆಗಳು ಎಲ್ಲ ಬೊಂಬೆ ಜೋಡಣೆ. ದಯವಿಟ್ಟು ಬನ್ನಿ, ಒಂದೊಂದೇ ಝೂಮ್ ಮಾಡಿ ತೋರಿಸ್ತೀವಿ. ಸೊ ಅದೇ ಒಂದು 5 ವರ್ಷದಿಂದ ಥೀಮ್ಯಾಟಿಕ್ ಗೊಲ್ಲು ಇಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. 2020 ನಾನು ಕೊರೋನಾ ಟೈಮ್ ಇತ್ತಲ್ಲ, ಸೊ ಆವಾಗ ಏನು ಅಂದರೆ ಒಂದು ಭೂಮಿ ತಾಯಿಯ ಪೂಜೆ ಅಂತ, ಭೂಮಿ ತಾಯಿನ ನಾನು ಸ್ಮರಿಸೋಕ್ಕೋಸ್ಕರ ಅದೊಂದು ಥೀಮ್ ಮಾಡ್ಕೊಂಡಿದ್ದೆ. 2021 ಫ್ಯಾಬ್ರಿಕ್ಸ್ ಆಫ್ ಇಂಡಿಯಾನ್ ಮಾಡ್ಕೊಂಡಿದ್ದೆ. 2022 ತುಂಬಾ ಹಿಟ್ಟಾಗಿತ್ತು. ಹಳೆ ಕಾಲದ ಆಟಗಳು, ನಮ್ಮದು ಅಳಗುಳಿ ಮನೆ, ಆಮೇಲೆ ಚೌಕಾಬಾರ, ಅದೆಲ್ಲ ಥೀಮ್ ಮಾಡ್ಕೊಂಡಿದ್ದೆ. ತುಂಬಾ ಹಿಟ್ಟಾಗಿತ್ತು, ಮೀಡಿಯಾ ಕವರೇಜ್ ತುಂಬ ಆಗಿತ್ತು. 2023 ವೈಕುಂಠ ದ್ವಾರ ಅಂತ ಮಾಡಿದ್ವಿ. ಸಾಕ್ಷಾತ್ ದೇವರೇ ಬಂದು ನಮ್ಮ ಮನೇಲಿ ನೆಲೆಸ್ದಂಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ವೈಕುಂಠ ಅನ್ನೋದು 108th ದಿವ್ಯ ದೇಶಮ್, ದ ಲಾಸ್ಟ್ ದಿವ್ಯ ದೇಶಮ್ ವಿಚ್ ಇಸ್ ನಾಟ್ ಆಕ್ಸೆಸಬಲ್ ಟು ಹ್ಯೂಮನ್ಸ್. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ 108th ಟಚ್ ಮಾಡಿದ್ವಿ ಲಾಸ್ಟ್ ಟೈಮ್ ವೈಕುಂಠನ. ಆ್ಯಸ್ ಅ ಕಂಟಿನ್ಯೂಷನ್ ಆಫ್ ದಟ್ ಈ ಸತಿ ಮಿಕ್ಕಿದ್ದು 107 ಅಂದರೆ 108 ದಿವ್ಯ ದೇಶಮ್ಸ್ ಆರ್ ದ ಸ್ಪಿರಿಚುವಲ್ ಅಬೋರ್ಡ್ಸ್ ಆಫ್ ವಿಷ್ಣು. ಅದು ಬಂದ್ಬಿಟ್ಟು ಈ ಸತಿ ನಮ್ಮ ಥೀಮು ಆ್ಯಸ್ ಡೆಪಿಕ್ಟೆಡ್ ಆ್ಯಸ್ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಹೈದರಾಬಾದ್. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಹೈದರಾಬಾದಲ್ಲಿ ಚಿನ್ನಜಿಯರ್ ಅಂದರೆ ನಮ್ಮ ಗುರುಗಳು ಈ ಥರ 108 ಮಿನಿ ಟೆಂಪಲ್ಸ್, ಅಂದರೆ ನಮ್ಮ ಭಾಷೆಯಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸನ್ನಿಧಿ ಅಂತ. ಸೊ 108 ದಿವ್ಯ ದೇಶಮ್ ಸನ್ನಿಧಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಯಾಕಂದರೆ ಜನ ಎಲ್ಲ ಒಂದೊಂದು ಕಡೆ ಎಲ್ರಿಗೂ ಹೋಗೋಕ್ಕಾಗಲ್ಲ. ಆ ಥರ ನಾವೊಂದು ಥೀಮ್ ತೊಗೊಂಡು 108 ಮಿನಿ ಟೆಂಪಲ್ಸ್ ಇಲ್ಲಿ ಸೃಷ್ಟಿ ಮಾಡಿ ಎಲ್ರಿಗೂ ಜನರಿಗೆ ಒಂದು ದರ್ಶನ ಕೊಡೋಣ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಗುರುಗಳನ್ನ ಸ್ಮರಿಸ್ತಾ ಮಿಕ್ಕಿದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ. ರಾಮಾನುಜರ್ ತಿರುವಡಿಗಳೇ ಶರಣಂ, ಆಳ್ವಾರ್ ತಿರುವಡಿಗಳೇ ಶರಣಂ, ಆಂಡಾಳ್ ತಿರುವಡಿಗಳೇ ಶರಣಂ. ಸೊ ಈ ಸತಿ ನಮ್ಮ ಥೀಮು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದೇವರ ಅನುಗ್ರಹದಿಂದ. ಮೇಡಮ್, ಭಾಳ ಚೆನ್ನಾಗಿದೆ, ಒಳ್ಳೆ ಥೀಮ್ ಇಟ್ಕೊಂಡು ಮಾಡಿದ್ದೀರಾ. ನೀವು ಇದನ್ನ ಏನು ಮೆಟೀರಿಯಲ್ ಅಲ್ಲಿ ಮಾಡಿದ್ದೀರಾ ಮತ್ತು ಎಷ್ಟು ಟೈಮ್ ತೊಗೊಂಡ್ರಿ ಇದನ್ನು ಮಾಡೋದಕ್ಕೆ? ನಮಗೆ ಅಂದರೆ ನಾವು ಒಂದು ವೆರಿ ಸ್ಮಾಲ್ ಟೀಮ್, ನನ್ನ ಡೊಮೆಸ್ಟಿಕ್ ವರ್ಕರ್ಸು, ಅಂದರೆ ನಮ್ಮ ಮಾಲಿಯವರೆಲ್ಲ ಸೇರ್ಕೊಂಡು ಒಂದು 4 ಜನ ಸೇರ್ಕೊಂಡು ಮಾಡಿದ್ವಿ. 1 ವರ್ಷದಿಂದ ಮಾಡ್ತಾಯಿದ್ದೀವಿ. ಸೊ 1 ವರ್ಷದಿಂದ ಆಲ್ಮೋಸ್ಟ್ ಇದೊಂದು ವ್ರತ ಇಲ್ಲ ಪೆನೆನ್ಸ್ ಥರನೇ ಅಂತ ಅನ್ಕೋಬೋದು. ಇನ್ನೊಂದು ನಾವೆಲ್ಲ ರೀಸೈಕ್ಲಬಲ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ. ನಾವು ಮಿನಿ ಟೆಂಪಲ್ಸ್ ಮಾಡೋವಾಗ ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡ್ವಿ. ಸೊ ಸ್ವೀಟ್ ಬಾಕ್ಸ್, ಕಸ್ಟಮೈಸ್ಡ್ ಸ್ವೀಟ್ ಬಾಕ್ಸಸ್ ಮಾಡಿಸ್ದೆ. ಒಂದು ನಿಂತಿರೋ ದೇವರಿಗೆ ಬೇರೆ ಸೈಜ್ ಯೂಸ್ ಮಾಡಿದ್ದೀವಿ, ಅಷ್ಟು ಡೀಟೇಲ್ ತೊಗೊಂಡಿದ್ದೀವಿ. ನಿಂತಿರೋ ದೇವ್ರುಗಳಿಗೆ ಬೇರೆ ಸೈಜ್ ಬೇಕು, ಮಲಗಿರೋ ದೇವ್ರುಗಳಿಗೆ ಬೇರೆ ಸೈಜ್ ಬೇಕು. ಸೊ ಕಸ್ಟಮೈಸ್ಡ್ ಸ್ವೀಟ್ ಬಾಕ್ಸಸ್ ಮಾಡಿಸ್ದೆ. ಆಮೇಲೆ ಈ ಥರ ಪಿಲ್ಲರ್, ಈ ಥರ ಕಟ್ಟಿಂಗ್ ಇರಲಿಲ್ಲ. ಪಿಲ್ಲರ್ ಈ ಥರ ಅಂದರೆ
ಎಲ್ಲ ಪೇಪರಲ್ಲೇ, ಬಟ್ ಈ ಥರ ವೈಟ್ ಪೋರ್ಷನೆಲ್ಲ ಇತ್ತು. ಸೊ ವೈಟ್ ಪೋರ್ಷನೆಲ್ಲ ತೆಗೆದು ಹ್ಯಾಂಡ್ ಕಟ್ ಮಾಡಿ, ಹ್ಯಾಂಡ್ ಕಟ್ ಪಿಲ್ಲರು, ಆರ್ಚು ಎಲ್ಲನೂ ಹ್ಯಾಂಡ್ ಕಟ್ ಮಾಡಿ ಒಂದೊಂದು ಮಿನಿ ಟೆಂಪಲ್ನು ಜೋಡಣೆ ಮಾಡಿದ್ವಿ. ಸೊ ಅದಕ್ಕೇ 1 ವರ್ಷ ಎಲ್ಲ ಹ್ಯಾಂಡ್ ಕಟ್ಟಿಂಗ್ ಮಾಡಿರೋದ್ರಿಂದ ಸುಮಾರು 1 ವರ್ಷ ತಗೊಳ್ತು. ಸೊ ಈ ಒಂದು ಥಿಮ್ಯಾಟಿಕ್ ಶೋಗೆ ನೀವು ಸತತ 1 ವರ್ಷ ಕೆಲಸ ಮಾಡಿದ್ರಿ. 1 ವರ್ಷ ನಿಮ್ಮ ಡೊಮೆಸ್ಟಿಕ್ ವರ್ಕರ್ಸ್. ಹೌದು. ಸೊ ಥೀಮ್ ಇಸ್ 108 ವಿಷ್ಣು ಟೆಂಪಲ್ಸ್ ಆಫ್ ಇಂಡಿಯಾ. ಇನ್ನೊಂದು ಅದೇ ಯುನೀಕ್ನೆಸ್ ಆಫ್ ಅವರ್ ಥೀಮ್ ಇಸ್ ದ್ಯಾಟ್ ಯಾವಾಗಲೂ ನಾವು ತುಂಬ ಎಕನಾಮಿಕಲ್ ಥೀಮ್ಸ್ ಚೂಸ್ ಮಾಡ್ಕೋತೀವಿ. ಎಕನಾಮಿಕಲ್ ಯೆಟ್ ವೆರಿ ಎಜುಕೇಷನಲ್ ಆ್ಯಂಡ್ ಇಂಟ್ರೆಸ್ಟಿಂಗ್. ನಮ್ಮೊಬ್ಬರಿಗೆ ಅಲ್ಲ, ನಾವು ಇದನ್ನು ಮಾಡೋವಾಗ 1 ವರ್ಷದಿಂದ ಸತತವಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ನನಗೆ ಇಟ್ ವಾಸ್ ಅ ಬಿಗ್ ಲರ್ನಿಂಗ್. ಸೊ ನನಗೆ ಐ ಆಮ್ ಟ್ರೈಂಗ್ ಟು ಪಾಸ್ ಆನ್ ಮೈ ಲರ್ನಿಂಗ್ ಟು ಎವ್ರಿಬಡಿ. ಬೇಕಾದರೆ ಬಂದು ನೋಡಿದಾಗ ಸುಮಾರು ರಿಸರ್ಚ್ ಇದೆ. ಸೊ ಎಲ್ಲ ರಿಸರ್ಚ್ ಪೇಪರ್ಸು ಮಾಡಿದ್ದೀನಿ. ನೋಡೋಕ್ಕೆ ಇಂಟ್ರೆಸ್ಟ್ ಇರೋರು ಖಂಡಿತ ಟೈಮ್ ಸ್ಪೆಂಡ್ ಮಾಡಿ ನೋಡ್ಬೋದು. ಸೊ ಆ್ಯಕ್ಚುಲಿ ಫಸ್ಟು ನನಗೆ ಐಡಿಯಾ ಬಂದಾಗ ಪೋಸ್ಟರ್ಸ್ ಅಂತ 108 ದಿವ್ಯದೇಶ ಪೋಸ್ಟರ್ ಅಂತ ಹುಡ್ಕೊಂಡೋದೆ. ಪೋಸ್ಟರ್ ಅಂತ ಹುಡ್ಕೊಂಡು ಹೋದಾಗ ನಮ್ಮದೇ ಆದ ಮಲ್ಲೇಶ್ವರಂ ಯತಿರಾಜ್ ಮಠದಲ್ಲಿ ಈ ಬುಕ್ ಸಿಕ್ತು. ಈ ಬುಕ್ಕನ್ನು ಬರೆದಿರೋರು ಸತ್ಯಮೂರ್ತಿ ಸರ್ ಅಂತ. ಅವರು ಈ ಬುಕ್ಕನ್ನು ಫ್ರೀಯಾಗಿ ಕನ್ನಡ, ಇಂಗ್ಲೀಷು, ತಮಿಳು, ತೆಲುಗು ಎಲ್ಲದರಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇದರಲ್ಲಿ ಫೋನ್ ನಂಬರ್ ಇದೆ. ಅವ್ರು ಏನು ಹೇಳಿದ್ರು ಅಂದರೆ, ಮೇಡಮ್ ನೀವು 108 ದಿವ್ಯದೇಶ ಥೀಮ್ ಮಾಡ್ತಾಯಿದ್ದೀರಲ್ಲ, ಈ ಬುಕ್ ನಿಮಗೆ ನಾನು ಯೂಸ್ ಆಗ್ಬೋದಾ ನೋಡಿ ಅಂತಂದರು. ನನಗೆ ದೊಡ್ಡ ಒಂದು ಪಕ್ಕಬಲ ಆಯಿತು ಈ ಬುಕ್ಕು. ಸೊ ಈ ಬುಕ್ಕಲ್ಲಿ ಇರೋ ಫೋಟೋಸನ್ನೇ ನಾವು ಯೂಸ್ ಮಾಡಿರೋದು. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಅ ಬ್ರೀಫ್ ಇಂಟ್ರಡಕ್ಷನ್ ಟು 108 ದಿವ್ಯದೇಶಮ್ ಅಂತ. ಈ ಬುಕ್ಕನ್ನು ಚಿನ್ನಜಿಯರ್ ಅಂದರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿನ ಕಟ್ಟಿಸಿದಾರಲ್ಲ ಚಿನ್ನಜಿಯರ್ ಹೈದರಾಬಾದಲ್ಲಿ, ಅವ್ರು ಈ ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ. ಈ ಬುಕ್ಕಲ್ಲಿ ಇರೋ ಫೋಟೋಸನ್ನೇ ನಾವು ಪ್ರತಿಯೊಂದು ಮಿನಿ ಟೆಂಪಲ್ಸ್ಗೂ ಯೂಸ್ ಮಾಡಿದ್ದೀವಿ. ಅಂದರೆ ದ ಡಾಟ್ಸ್ ಕೇಮ್ ಟುಗೆದರ್. ನಮ್ಮದೊಂದು ಇಚ್ಛೆ ಇದ್ದರೆ ದೇವರೇ ದಾರಿ ತೋರಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ತುಂಬ ಈಸಿಯಾಗಿ ನನ್ನ ಕೆಲಸ ದೇವರೇ ಮುಗಿಸ್ಕೊಟ್ರು. ಸೊ ನಾನು ಹೇಳಿದ್ನಲ್ಲ, ಆ ಬುಕ್ಕಿಂದ ಫೋಟೋಸನ್ನು ಉಪಯೋಗಿಸಿ ಒಂದೊಂದೇ ಮಿನಿ ಟೆಂಪಲ್ ಬಿಲ್ಡ್ ಮಾಡಿದ್ದೀನಿ. ಹೆಂಗೆ ಬಿಲ್ಡ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆರ್ಚನ್ನ ಕಟ್ಔಟ್ ಮಾಡಿ, ಪಿಲ್ಲರ್ನ ಕಟ್ಔಟ್ ಮಾಡಿ, ಗೋಪುರನ ಕಟ್ಔಟ್ ಮಾಡಿ, ಪ್ರತಿಯೊಂದು ಮಿನಿ ಟೆಂಪಲ್ನ ಬಿಲ್ಡ್ ಮಾಡ್ಕೊಂಡು ಬಂದ್ವಿ. ಪ್ರತಿಯೊಂದು ಮಿನಿ ಟೆಂಪಲ್ನ. ಆಮೇಲೆ ಈ ಮಿನಿ ಟೆಂಪಲ್ನ ಹೆಂಗೆ ಜೋಡಿಸೋದು ಅಂತ ಐಡಿಯಾ ಬಂದಾಗ, ಒಂದು ಗೋಪುರದ ಶೇಪಲ್ಲಿ ಜೋಡಿಸೋಣ. ಒಂದೊಂದು 54 ಅಂದರೆ ಈ ಗೋಪುರದಲ್ಲಿ 54 ಮಿನಿ ಟೆಂಪಲ್ಲು, ಮತ್ತು ಈ ಗೋಪುರದಲ್ಲಿ ಇನ್ನೊಂದು 54 ಮಿನಿ ಟೆಂಪಲ್ಲು. ಸೊ ಒಂದೊಂದೇ ಮಿನಿ ಟೆಂಪಲ್ನ ರೆಡಿ ಮಾಡಿಕೊಂಡು 2 ಗೋಪುರ ಶೇಪಲ್ಲಿ ಇದನ್ನು ಜೋಡಣೆ ಮಾಡಿದ್ದೀವಿ. ಈ ಗೋಪುರದ ಹೈಟು 8 ಅಡಿ, 8 ಫೀಟ್ ಗೋಪುರ, ಆ್ಯಂಡ್ ವಿಡ್ತು 1.5 ಫೀಟ್, ಏನು ಜಾಸ್ತಿ ಇಲ್ಲ. ಸೊ ಆ ಥರ 2 ಗೋಪುರ ಶೇಪಲ್ಲಿ ಈ 108 ದೇವಸ್ಥಾನಗಳನ್ನ ಜೋಡಣೆ ಮಾಡಿದ್ದೀವಿ. ಇದರಲ್ಲಿ ಮೇಯ್ನ್ ಬಂದಿದ್ದು ನೀವು ನೋಡಿದ್ರಲ್ಲ ಶ್ರೀರಂಗಂ, ಅದನ್ನು ಶ್ರೀರಂಗಂನ ಭೂವೈಕುಂಠಂ ಅಂತಲೇ ಹೇಳ್ತಾರೆ. ಅಂದರೆ ಭೂಮಿ ಮೇಲಿರೋ ವೈಕುಂಠ ಅಂತ. ಸೊ ನೀವು ನೋಡ್ದಂಗೆ 2 ಗೋಪುರ ಶೇಪಲ್ಲಿ 108 ದೇವಸ್ಥಾನಗಳನ್ನ ಜೋಡಣೆ ಮಾಡಿದ್ದೀನಿ. ಈ ಗೋಪುರದಲ್ಲಿ 54 ಮತ್ತು ಈ ಗೋಪುರದಲ್ಲಿ 54. 8 ಅಡಿ ಗೋಪುರವಾಗಿ ಮೂಡಿ ಬಂದಿದೆ, 1.5 ಅಡಿ ಅಗಲ. ಸೊ ನೀವಿಲ್ಲಿ ನೋಡ್ತಾ ಇರೋಂಗೆ ನಾವು ತುಂಬ ಅಟ್ಮೋಸ್ಟ್ ಡೀಟೇಲಿಂಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಅಂದರೆ ಇದೆಲ್ಲ ತಮಿಳ್ನಾಡು ಗೋಪುರಂ, ಎಲ್ಲ ಒಂದೇ ಥರ ಇದೆ. ತುಂಬ ಕ್ಲೋಸಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಅವಾಗ. ಇದೆಲ್ಲ ತಮಿಳ್ನಾಡು ಟೆಂಪಲ್ಸೇ. ತಮಿಳ್ನಾಡು ಟೆಂಪಲ್ಸ್ಗೆಲ್ಲ ಒಂದೇ ಥರ ಗೋಪುರ ಯೂಸ್ ಮಾಡಿದ್ದೀವಿ. ಕೆಳಗೆ ಬರ್ತಾ ಇರೋಂಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಕೇರಳ, ನಮ್ಮ ತಿರುವನಂತಪುರಂ ಪದ್ಮನಾಭ ಸ್ವಾಮಿ ಟೆಂಪಲ್. ಕೇರಳ ದೇವಸ್ಥಾನಗಳಿಗೆ ಬೇರೆಯೇ ಥರ ಗೋಪುರ ಮಾಡಿದ್ದೀನಿ. ಯಾಕಂದರೆ ಈಸಿಲಿ ಗೊತ್ತಾಗಬೇಕು ಜನರಿಗೆ, ನೋಡಿದ ತಕ್ಷಣ ಇದೆಲ್ಲ ಕೇರಳ ಟೆಂಪಲ್ಸ್ ಅಂತ ಈಸಿಯಾಗಿ ಹಂಗೆ ಗೊತ್ತಾಗುತ್ತೆ. ಸೊ ಇದು ಮತ್ತೆ ತಮಿಳ್ನಾಡು ಸ್ಟೈಲ್, ಅದಕ್ಕೆ ಬೇರೆ ಥರ ಗೋಪುರ. ಇದೆಲ್ಲ ಕೇರಳ.
ಸೊ ನೀವು ನೋಡಿದ ತಕ್ಷಣ ಇದು ಕೇರಳ ಟೆಂಪಲ್ಲ ತಮಿಳ್ನಾಡು ಟೆಂಪಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಮಾಡಿದ್ದೀನಿ, ನಾರ್ತ್ ಇಂಡಿಯನ್ ಟೆಂಪಲ್ಸು. ಅದಕ್ಕೆ ಇನ್ನೊಂದೇ ಥರ ಗೋಪುರ ಮಾಡಿದ್ದೀನಿ. ಇದು ನಮ್ಮ ಅಯೋಧ್ಯ, ರಾಮ ಜನ್ಮಭೂಮಿ ಅಯೋಧ್ಯ, ನೈಮಿಷಾರಣ್ಯ, ದ್ವಾರಕಾ, ಮಥುರಾ, ಜೋಶಿಮಠ್, ದೇವ್ಪ್ರಯಾಗ್, ಬದ್ರಿನಾಥ್. ಇದು ಮುಕ್ತಿನಾಥ್ ಅಂತ. ಇದು ಒಂದೇ ಔಟ್ಸೈಡ್ ಇಂಡಿಯಾ ಇರೋ ದಿವ್ಯ ದೇಶಮ್ ಅಂದರೆ ದೇವಸ್ಥಾನ. ಮುಕ್ತಿನಾಥ್ ನೇಪಾಳಲ್ಲಿರೋದು. ಆಮೇಲೆ ಇಲ್ಲಿ ನೋಡ್ದಂಗೆ ನಮ್ಮ ತಿರುಮಲ ತಿರುಪತಿ, ಇದಕ್ಕೆ ವಿಮಾನ ಗೋಪುರ ಅಂದರೆ ಗೋಲ್ಡನ್ ಗೋಪುರ ಇದೆಯಲ್ಲ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ತಿರುಮಲಗೆ ಆಥೆಂಟಿಕ್ ವಿಮಾನ ಗೋಪುರನ ಜೋಡಿಸಿದ್ದೀನಿ. ಸೊ ವಿ ಹ್ಯಾವ್ ಗಿವನ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಟು ದ ಡೀಟೇಲಿಂಗ್ ಆಲ್ಸೋ. ಸುಮ್ಮನೆ ಆರ್ಬಿಟ್ರಿಯಾಗಿ ಏನೋ ಮಾಡಿಲ್ಲ, ಯೋಚನೆ ಮಾಡಿ ಪ್ರತಿಯೊಂದಕ್ಕೂ ನೀಟಾಗಿ ಯೋಚನೆ ಮಾಡಿ ಅದೇ ಥರ ಪ್ಲ್ಯಾನಿಂಗ್ ಮಾಡಿ ಥೀಮನ್ನು ಕ್ರಿಯೇಟ್ ಮಾಡಿದ್ದೀವಿ. ನಾನು ಖರ್ಚು ಮಾಡಿರೋದು ಅಂದರೆ ಅಟ್ಮೋಸ್ಟು ನಾನು ಸ್ವೀಟ್ ಬಾಕ್ಸಸ್ ಒಂದಕ್ಕೆ ಖರ್ಚು ಮಾಡಿರೋದು. ಸೊ ನಾನು ಇನ್ವೆಸ್ಟ್ ಮಾಡಿರೋದು ಅಂದರೆ ಈ ಸ್ವೀಟ್ ಬಾಕ್ಸಸ್ಗೆ ಸುಮಾರು ಒಂದು 5, 6, 7 ಸಾವಿರ ಖರ್ಚು ಮಾಡಿರ್ಬೋದು ಸರ್. ಇವಾಗ ಥೀಮ್ಯಾಟಿಕ್ ಗೊಲ್ಯೋ ಆಯಿತು, ಮಿಕ್ಕಿದ್ದೆಲ್ಲ ನಮ್ಮ ಬಾಂಬೆ ಜೋಡಣೆ ನೋಡೋಣ. ಅಲ್ಲಿ ಕೃಷ್ಣ ಒಂದು ಪಿಕಾಕ್ ಬ್ಯಾಕ್ ಡ್ರಾಪಲ್ಲಿ ನೋಡಿದ್ನಿ, ಕೃಷ್ಣ ರಾಸಲೀಲಾ ಸೆಟ್ಟು. ಇದು ಸ್ಟೋರಿ ಆಫ್ ಆಂಡಾಳ್, ಅಂದರೆ ಆಂಡಾಳ್ ಪೆರಿಯಾಳ್ವಾರಿಗೆ ಒಂದು ತುಳಸಿ ವನದಲ್ಲಿ ಸಿಕ್ಕಿದ್ದು, ಆಮೇಲೆ ಅವಳು ರಂಗನಾಥರ ಜೊತೆ ಐಕ್ಯ ಆಗಿದ್ದು ಕತೆ. ಇದು ಸ್ಟೋರಿ ಆಫ್ ಆಂಡಾಳ್ ಅಂತ ಇದು ಸೆಟ್ಟು. ಇಲ್ಲಿ ಬಂದುಬಿಟ್ಟು ಶ್ರೀನಿವಾಸ ಕಲ್ಯಾಣ ಸೆಟ್, ಅಂದರೆ ಶ್ರೀನಿವಾಸ ದೇವರು ಪದ್ಮಾವತಿನ ಮದುವೆ ಆಗ್ತಾ ಇರೋದು ಒಂದು ಸನ್ನಿವೇಶ. ನಮ್ಮದೇ ಆದ ಚನ್ನಪಟ್ಟಣ ಹೆಂಗೆ ಬಿಡೋಕ್ಕಾಗತ್ತೆ, ನಮ್ಮೂರಿನಲ್ವಾ ಚನ್ನಪಟ್ಟಣ, ನಿಮಗೆ ಗೊತ್ತಲ್ಲ. ಇದು ನಂದು ಮಿನೇಚರ್ ಕಲೆಕ್ಷನ್ನು, ಅಂದರೆ ಸ್ಟೋನು ಕ್ಲೇ ಕಲೆಕ್ಷನ್ನು ಅದೆಲ್ಲ. ನೀವಿಲ್ಲಿ ನೋಡ್ತಾ ಇರೋದು ಕೊಂಡಪ್ಪಲ್ಲಿ ದಶಾವತಾರಂ ಸೆಟ್ ಅಂತ. ಮಲ್ಲೇಶ್ವರಮಲ್ಲಿ ವರ್ಣ ಹ್ಯಾಂಡಿಕ್ರಾಫ್ಟ್ಸ್ ಅಂತಿದೆಯಲ್ಲ, ಅಲ್ಲಿಂದಾನೇ ತೊಗೊಂಡಿರೋದು. ಸುಮಾರು ನನ್ನ ಕಲೆಕ್ಷನ್ನಲ್ಲಿ ವರ್ಣ ಹ್ಯಾಂಡಿಕ್ರಾಫ್ಟ್ಸ್ ಪ್ರಾಡಕ್ಟ್ಸ್ ತುಂಬ ಇದೆ. ಇದು ಶ್ರೀನಿವಾಸ ಮತ್ತು ಪದ್ಮಾವತಿ ನಮಗೆ ಮನೆಗೆ ಇದು ಗಿಫ್ಟಾಗಿ ಬಂದಿದ್ದು. ಇದು ನನ್ನ ಸಿಲ್ವರ್ ಆರ್ಟಿಕಲ್ಸ್ ನಮ್ಮ ತಾಯಿ ಕಾಲದಿಂದ ಬಂದಿರೋದು. ಎಲ್ಲನ ಒಂದು ಎನ್ಕೇಸ್ ಮಾಡಿ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ ಆ ಥರ ಇಟ್ಟಿದ್ದೀನಿ. ಇದೊಂದು ಬ್ಯೂಟಿಫುಲ್ ರಾಮ ಸೆಟ್, ಕ್ಲೇ ರಾಮ ಸೆಟ್ಟು. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯರು. ಇದು ಬಂದುಬಿಟ್ಟು ಇನ್ನೊಂದಷ್ಟು ನಂದು ಸಿಲ್ವರ್ ಆರ್ಟಿಕಲ್ಸ್ ಎಲ್ಲ ಎನ್ಕೇಸ್ ಮಾಡಿದ್ದೀನಿ. ನಮ್ಮ ಅಮ್ಮನ ಕಾಲದಿಂದ ನನಗೆ ಬಂದಿರೋದು ಇದೆಲ್ಲ. ಇದು ನನ್ನ ಫ್ಯಾಮಿಲಿ ಆ್ಯಂಟಿಕ್ಸ್ ಅಂತ, ನಮ್ಮ ತಾತನ ಕಾಲದಿಂದ ಬಂದಿರೋ ಎಲ್ಲ ಐಟಮ್ಸ್ ಇದು. ಸುಮಾರು 100 ವರ್ಷದ ಐಟಮ್ಸ್ ಇದೆಲ್ಲ. ಇದು ಇವಾಗ ನಾವು ಬರ್ತಾ ಇರೋದು ಮೇನ್ ಟ್ರೆಡಿಷ್ನಲ್ ಪಡಿ ಅಂದರೆ ಸ್ಟೆಪ್ಸ್ ಅಂತೀವಲ್ಲ ಇಂಗ್ಲೀಷಲ್ಲಿ, ಅದು ಪೆರ್ಮಾಳ್ ತಾಯಾರಿಂದ ಫಸ್ಟ್ ಸ್ಟೆಪ್. ಈ ವರ್ಷ ನನ್ನ ಕಲೆಕ್ಷನಿಗೆ ಸೇರಿರೋದು ಆಂಡಾಳ್ ರಂಗಮ್ಮನ್ನಾರ್ ಮತ್ತು ನಾವೆಲ್ಲ ನೋಡ್ತಾ ಇರೋಂಗೆ ರಾಮಲಲ್ಲ, ಅಯೋಧ್ಯ ರಾಮಲಲ್ಲ. ಇದೆರಡು ವರ್ಷ ನಾವೊಂದು ಹೊಸ ಗೊಂಬೆ ತೊಗೋತೀವಿ. ಈ ವರ್ಷ ರಾಮಲಲ್ಲ ಮತ್ತು ಆಂಡಾಳ್ ರಂಗಮ್ಮನ್ನಾರ್ ನನ್ನ ಸೆಟ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಷ್ಟಲಕ್ಷ್ಮಿ ಸೆಟ್, ಯಾವುದೇ ಒಂದು ಬೊಂಬೆ ಜೋಡಣೆಯಲ್ಲಿ ಅಷ್ಟಲಕ್ಷ್ಮಿ ಇಲ್ಲದೆ ಕಂಪ್ಲೀಟ್ ಆಗಲ್ಲ. ಅಷ್ಟಲಕ್ಷ್ಮಿ ಮತ್ತು ದಶಾವತಾರ ಬೊಂಬೆ ಜೋಡಣೆಯಲ್ಲಿ ಇರಲೇಬೇಕು. ಅಫ್ಕೋರ್ಸ್ ಪಟ್ಟದ ಗೊಂಬೆ, ಕಲಶ ಯಾವ್ದು ಹಿಡ್ದೇ ಇದ್ರೂ ನಾವು ಪಟ್ಟದ ಗೊಂಬೆ ಮತ್ತು ಕಲಶ ಇಟ್ಟು ಪೂಜೆ ಮಾಡ್ಬೋದು. ಅಷ್ಟಿಟ್ಟರೆ ಬೊಂಬೆ ಜೋಡಣೆ ಆದಂಗೆ. ಸೊ ನಮ್ಮ ಮನೇಲಿ 4 ಪೇರ್ ಪಟ್ಟದ ಗೊಂಬೆ ಇದೆ. ಇದು ಬ್ರಾಸ್ ಪಟ್ಟದ ಗೊಂಬೆ, 150 ವರ್ಷದ ಪಟ್ಟದ ಗೊಂಬೆ, ನಮ್ಮ ಅಜ್ಜಿ ಕಾಲದಿಂದ ಬಂದಿರೋದು. ಇದು ತುಂಬ ಯುನೀಕು. ಹೆಚ್ಚಾಗಿ ನಾನು ಯಾರ ಮನೆಯಲ್ಲೂ ಈ ಥರ ಪಟ್ಟದ ಗೊಂಬೆ ನೋಡಿಲ್ಲ, ನಮ್ಮ ಅಜ್ಜಿ ಕಾಲದಿಂದ ಬಂದಿರೋದು. ಇಲ್ಲಿ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಹಂಪಿ ದೇವಸ್ಥಾನ ಮತ್ತು ನಮ್ಮ ಅಯೋಧ್ಯ ದೇವಸ್ಥಾನ, ಪೂರಿ ಜಗನ್ನಾಥ ದೇವಸ್ಥಾನ ಎಲ್ಲ, ಆಮೇಲೆ ತಿರುಮಲ, ಈ ಕಡೆ ಬದ್ರಿನಾಥ್, ಕೇದಾರ್ನಾಥ್, ಆದಿಯೋಗಿ ಆಶ್ರಮ ಎಲ್ಲ ರೀಕ್ರಿಯೇಟ್ ಮಾಡಿದ್ದೀನಿ. ಸೊ ದೋಸ್ ಆರ್ ದ ಟೆಂಪಲ್ಸ್ ಆಫ್ ಇಂಡಿಯಾ. ಆಮೇಲೆ ನಮ್ಮ ಬೊಂಬೆ ಜೋಡಣೆಯಲ್ಲಿ ಕೂಡ ಯಾವುದೇ ಒಂದು ಬೊಂಬೆ ಜೋಡಣೆಯಲ್ಲಿ ನಮ್ಮ ಮೈಸೂರು ದಸರಾ ಇಲ್ಲದೆ ಹೆಂಗಾಗತ್ತೆ ಅಲ್ವೇನ್ರಿ? ಸೊ ನೋಡಿ, ಇಲ್ಲಿ ನಮ್ಮ ಮನೆಯಲ್ಲೂ ಮೈಸೂರು ದಸರಾ ಇದೆ. ಮೈಸೂರು ಪ್ಯಾಲೇಸ್ಸು, ಅಂಬಾರಿ, ರಾಜಾರಾಣಿ, ಮ್ಯೂಸಿಷಿಯನ್ ಸೆಟ್ಟು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ಮಾದುರ್ಗಾಗೆ ಒಂದು ವಂದನೆ ಹೇಳ್ತಾ ಇದೆಲ್ಲ ಹ್ಯಾಂಡ್ಮೇಡ್ ಡಾಲ್ಸು. ಲಕ್ಷ್ಮೀ, ಪಾರ್ವತಿ, ಸರಸ್ವತಿ,
ಎಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ಮೇಡ್. ಅಲ್ಲಿನೂ ನೋಡಿ ವೀಣೆ ಎಲ್ಲ ಅಥೆಂಟಿಕ್ಕಾಗೇ ಮಾಡಿದ್ದೀವಿ, ಯಾವುದು ಡೀಟೇಲಲ್ಲಿ ಆರ್ಬಿಟ್ರಿಯಾಗಿ ಮಾಡಿಲ್ಲ. ಇದು ನವದುರ್ಗ, ಲಾಸ್ಟ್ ಇಯರ್ ನನ್ನ ಥೀಮ್ ಆಗಿತ್ತು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಾಂಟ, ಕುಷ್ಮಾಂದ, ಸ್ಕಂದಮಾತಾ, ಕಾತ್ಯಾಯಿಣಿ, ಕಾಲರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ, ಇವೆಲ್ಲ ಸೇರಿ ನವದುರ್ಗೆ ಆಗುತ್ತೆ. ಆಮೇಲೆ ಇಲ್ಲೇ ಕೆಳಗೆ ನೀವು ಖಂಡಿತ ಇದನ್ನು ನೋಡಲೇಬೇಕು. ಇದು ಒಂಥರ ಸ್ವಲ್ಪ ಯುನೀಕಾಗೇ ಇದೆ ನಮ್ಮ ಕಲೆಕ್ಷನ್ನು. ಬೀಸೋ ಕಲ್ಲು, ರುಬ್ಬೋ ಕಲ್ಲು, ಮೊರಬಾಗಿಣ, ಇದೆಲ್ಲ ಸುಮಂಗಳಿಯರು ಶುಕ್ರವಾರ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತಾರೆ. ಸೊ ಇದು ನಮ್ಮ ಕಲೆಕ್ಷನ್ನಲ್ಲಿದೆ. ಇದು ನಮ್ಮ ಕೃಷ್ಣನ ವಾಸಸ್ಥಳ ಗೋಕುಲನಂದ ನಾನು ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ದಶಾವತಾರ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ವಾಮನಾವತಾರ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿ. ಇವಾಗ ನಡೀತಾ ಇರೋದು ಕಲ್ಕಿ ಅವತಾರ, 10ನೇ ಅವತಾರ ವಿಷ್ಣುದು ಕಲ್ಕಿ ಅವತಾರ. ಇದು ನೀವೆಲ್ಲ ನೋಡಿರ್ತೀರಲ್ಲ ನಮ್ಮ ಎಲ್ಲ ಏರಿಯಾಗಳಲ್ಲಿ. ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಆನ್ಲೈನ್ ಶಾಪಿಂಗ್ ತುಂಬ ಆಗಿಬಿಟ್ಟಿದೆ. ನಮ್ಮ ಶೆಟ್ಟಿ ಅಂಗಡಿ, ಅಯ್ಯೋ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ನೋಡಿದ್ದೀವಿ. ನೋಡಿ ಎಲ್ಲ ಮರ್ತೋಗ್ತಾರೆ ಮುಂದಿನ ಪೀಳಿಗೆ, ಅದಕ್ಕೆ ಅದನ್ನು ಗ್ಯಾಪ್ಸೋಕ್ಕೆ ಇದನ್ನೊಂದು ರೀಕ್ರಿಯೇಟ್ ಮಾಡಿದ್ದೀವಿ. ಸುಮಾರು ಬ್ರಾಸ್ ಕಲೆಕ್ಷನ್ನು ಇದೆ ನಂದು. ಬೋರ್ವೆಲ್ಲು, ಇಸ್ತ್ರಿ ಬಾಕ್ಸು. ಈ ಡೋಕ್ರಾ ಆರ್ಟಿಫ್ಯಾಕ್ಟ್ಸ್ ಅಂತ ಒರಿಸ್ಸಾದು ತುಂಬ ಯುನೀಕಾಗಿದೆ. ಸೊ ಆ್ಯನಿಮಲ್ ಆ್ಯಂಡ್ ಬರ್ಡ್ ಫಿಗರಿನ್ಸ್, ಆಮೇಲೆ ಒಂದು ಬುಲ್ಲಕಾಟು, ಎಲ್ಲನೂ ಡೋಕ್ರಾ ಆರ್ಟಿಫ್ಯಾಕ್ಟ್ಸ್. ದೀಸ್ ಆರ್ 2 ಚಾಕ್ಲೇಟ್ ಡಾಲ್ಸ್ ವೆಲ್ಕಮಿಂಗ್ ಯು ಟು ಅವರ್ ಗೊಲು. ತುಂಬ ಸುಂದರವಾಗಿದೆ ಅಲ್ಲ. ಬಾರ್ಬಿ ಡಾಲ್ಸ್ ಆ್ಯಕ್ಚುಲಿ ರೀಕ್ರಿಯೇಟೆಡ್ ಯೂಸಿಂಗ್ ಚಾಕ್ಲೇಟ್ಸ್. ಇವಳೇ ನನ್ನ ಮಗಳು ಪ್ರಿಯಾಂಕಾ ಅಂತ. ನಾನು ಪ್ರತಿಯೊಂದು ಕಾರ್ಯಕ್ಕೂ ಇವಳೇ ಸ್ಫೂರ್ತಿ. ಸೊ ನಾನು ಹೇಳಿದ್ನಲ್ಲ ಇಂಟರ್ನ್ಯಾಷನಲ್ ಗೊಲು ಅವಾರ್ಡ್ ವಿನ್ನರ್ ಅಂತ. ಸೊ ಇದು ಬಂದ್ಬಿಟ್ಟು ಸಪ್ತವರ್ಣ ಅಂತ UK ಬೇಸ್ಡು, ಅವ್ರದ್ದು 2 ವರ್ಷ ಅವಾರ್ಡ್ ಬಂದಿದೆ. ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರದೇ ಡಾಲ್ಸ್ ಪ್ಲ್ಯಾನೆಟ್ ಅಂತ. ಡಾಲ್ಸ್ ಪ್ಲ್ಯಾನೆಟ್ ಕಡೆಯಿಂದ ಅವ್ರ ಕಡೆಯಿಂದನೂ 2 ವರ್ಷ ಬಂದಿದೆ. ಹೋದ ವರ್ಷ 2 ಅವಾರ್ಡ್ ಕೊಟ್ಟರು. ನನ್ನ ಮಗಳಿಗೊಂದು ಚೈಲ್ಡ್ ಕ್ಯಾಟಗರಿಯಲ್ಲಿ, ನನಗೊಂದು ಅಡಲ್ಟ್ಸ್ ಕ್ಯಾಟಗರಿಯಲ್ಲಿ. ಇದು ನನಗೆ ಇನ್ನೊಂದು ವರ್ಷ ಬಂದಿರೋ ಅವಾರ್ಡ್ ಡಾಲ್ಸ್ ಪ್ಲ್ಯಾನೆಟ್ ಕಡೆಯಿಂದ. ದಿಸ್ ಈಸ್ ಮೈ ಮೋಸ್ಟ್ ಚೆರಿಷ್ಡ್ ಅವಾರ್ಡ್. ಯುನೈಟೆಡ್ ಕಿಂಗ್ಡಮ್ ಅವರು ಸಪ್ತವರ್ಣ ಅನ್ನೋರನ್ನೇ ಈ ಕಾಂಪಿಟೇಷನ್ ನಡೆಸ್ತಾರೆ. ಸೊ ದಿಸ್ ಇಸ್ ಮೈ ಮೋಸ್ಟ್ ಚೆರಿಷ್ಡ್, ಯಾಕಂದರೆ ಇದಕ್ಕೆ 2268 ವೋಟ್ಸ್ ಬಂದಿದೆ. ಪಬ್ಲಿಕ್ ಸಪೋರ್ಟಿಂದ ಬಂದಿರೋ ಅವಾರ್ಡು. ಸೊ ದಿಸ್ ಇಸ್ ಮೈ ಮೋಸ್ಟ್ ಚೆರಿಷ್ಡ್ ಅವಾರ್ಡ್. ಈ ವರ್ಷ ಕೂಡ ನಾನು ಒಂದು 5 ಕಾಂಪಿಟೇಷನ್ಸಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಹಾರೈಕೆಯಿಂದ ನಾನು ಗೆಲ್ಲಕ್ಕೆ ಅಪೇಕ್ಷಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ದ ಐ ಲವ್ ಮಲ್ಲೇಶ್ವರಂ ಚಾನಲ್. ಧನ್ಯವಾದಗಳು. ಈ ಥರ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಐ ಲವ್ ಮಲ್ಲೇಶ್ವರಂ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.